ಎಲ್ಲರಿಗೂ ನಮಸ್ಕಾರ. ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚೆಗೆ ವೈರಲ್ ಆಗಿರುವ ಸುದ್ದಿಯೊಂದು ಭಾರೀ ಕುತೂಹಲ ಮತ್ತು ಗೊಂದಲವನ್ನು ಸೃಷ್ಟಿಸಿದೆ. 15 ವರ್ಷದ ಬಾಲಕಿಯೊಬ್ಬಳು ನೇರ ಲೈಂಗಿಕ ಸಂಪರ್ಕವಿಲ್ಲದೆಯೇ ಗರ್ಭ ಧರಿಸಿದ ವರದಿ ಈ ಚರ್ಚೆಗೆ ಮೂಲ. ತೀವ್ರ ಹೊಟ್ಟೆನೋವಿನಿಂದ ಆಸ್ಪತ್ರೆಗೆ ಬಂದಿದ್ದ ಆಕೆಯನ್ನು ಪರೀಕ್ಷಿಸಿದಾಗ ಆಕೆ ಪ್ರಸವ ವೇದನೆಯಲ್ಲಿದ್ದಾಳೆ ಎಂದು ತಿಳಿದುಬಂತು. ಆದರೆ ಆಕೆಗೆ ಯೋನಿ ಮಾರ್ಗವೇ ಇರಲಿಲ್ಲ ಎಂಬುದು ವೈದ್ಯರನ್ನು ಮತ್ತಷ್ಟು ಅಚ್ಚರಿಗೀಡು ಮಾಡಿತ್ತು. ಇಂತಹ ಪರಿಸ್ಥಿತಿಯಲ್ಲೂ ಆಕೆ ಗರ್ಭಧರಿಸಿದ್ದು ಹೇಗೆ ಎಂಬುದು ವೈದ್ಯರನ್ನು ದಂಗಾಗಿಸಿತ್ತು. ಅಂತಿಮವಾಗಿ ಶಸ್ತ್ರಚಿಕಿತ್ಸೆಯ ಮೂಲಕ ಆಕೆಗೆ ಹೆರಿಗೆ ಮಾಡಿಸಲಾಯಿತು. ವೈದ್ಯಕೀಯ ತಜ್ಞರ ಪ್ರಕಾರ, ಗರ್ಭಧಾರಣೆಯಾಗಲು ಪುರುಷನ ವೀರ್ಯಾಣುಗಳು ಸ್ತ್ರೀಯ ಅಂಡಾಣುವನ್ನು ತಲುಪಿ ಫಲವತ್ತಾಗಿಸುವುದು ಅನಿವಾರ್ಯ. ದೆಹಲಿಯ ಸಿಕೆ ಬಿರ್ಲಾ ಆಸ್ಪತ್ರೆಯ ಡಾ. ತೃಪ್ತಿ ರಹೇಜಾ ವಿವರಿಸಿರುವಂತೆ, ವೀರ್ಯಾಣುಗಳು ಕೇವಲ ಜನನಾಂಗದ ಹೊರಭಾಗಕ್ಕೆ ತಗುಲಿದರೂ ಸಹ ಅವು ಯೋನಿ ನಾಳದ ಮೂಲಕ ಒಳಕ್ಕೆ ಚಲಿಸುವ ಸಾಮರ್ಥ್ಯ ಹೊಂದಿರುತ್ತವೆ. ಅಸುರಕ್ಷಿತ ನಿಕಟ ಚಟುವಟಿಕೆಗಳ ಸಂದರ್ಭದಲ್ಲಿ ವೀರ್ಯಾಣುಗಳು ಬೆರಳುಗಳ ಮೂಲಕ ಅಥವಾ ಆಕಸ್ಮಿಕ ಸಂಪರ್ಕದ ಮೂಲಕ ದೇಹದ ಒಳಗೆ ಪ್ರವೇಶಿಸಿ, ಅಲ್ಲಿಂದ ಫಾಲೋಪಿಯನ್ ಟ್ಯೂಬ್ಗಳವರೆಗೆ ಸಂಚರಿಸಿ ಗರ್ಭಧಾರಣೆಗೆ ಕಾರಣವಾಗಬಹುದು ಎಂದಿದ್ದಾರೆ. ಈ ನಿರ್ದಿಷ್ಟ ಪ್ರಕರಣದಲ್ಲಿ ವೈದ್ಯರು ಒಂದು ಅಚ್ಚರಿಯ ಕಾರಣವನ್ನು ಪತ್ತೆಹಚ್ಚಿದ್ದಾರೆ. ಹೆರಿಗೆಯ ಕೆಲವು ತಿಂಗಳುಗಳ ಹಿಂದೆ ಆ ಬಾಲಕಿಯು ಚಾಕು ಇರಿತದಿಂದ ಹೊಟ್ಟೆಯ ಭಾಗಕ್ಕೆ ತೀವ್ರ ಗಾಯ ಮಾಡಿಕೊಂಡಿದ್ದಳು. ಅದೇ ಸಂದರ್ಭದಲ್ಲಿ ಆಕೆಯ ಸುರಕ್ಷಿತ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗಿದ್ದಾಗ, ವೀರ್ಯಾಣುಗಳು ಆ ಚಾಕುವಿನ ಗಾಯದ ಮೂಲಕ ನೇರವಾಗಿ ಕಿಬ್ಬೊಟ್ಟೆಯ ಒಳಭಾಗಕ್ಕೆ ಪ್ರವೇಶಿಸಿರಬಹುದು ಎಂಬುದು ವೈದ್ಯಕೀಯ ವಿಶ್ಲೇಷಣೆ. ಇದು ಅತ್ಯಂತ ಅಪರೂಪದ ಸನ್ನಿವೇಶವಾಗಿದ್ದು, ವೈದ್ಯಕೀಯ ಇತಿಹಾಸದಲ್ಲಿ ಇಂತಹ ಘಟನೆಗಳು ಕೋಟಿಯಲ್ಲಿ ಒಂದರಂತೆ ದಾಖಲಾಗುತ್ತವೆ ಎಂದಿದ್ದಾರೆ. ಇಂತಹ ವಿಶಿಷ್ಟ ಪ್ರಕರಣಗಳು ಬ್ರಿಟಿಷ್ ಜರ್ನಲ್ ಆಫ್ ಅಬ್ಸ್ಟೆಟ್ರಿಕ್ಸ್ ಅಂಡ್ ಗೈನಕಾಲಜಿ ಮತ್ತು ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಅಂತಹ ಪ್ರತಿಷ್ಠಿತ ವೈದ್ಯಕೀಯ ದಾಖಲೆಗಳಲ್ಲಿ ಸಂಶೋಧನಾ ದೃಷ್ಟಿಯಿಂದ ದಾಖಲಾಗಿವೆ. ಇವುಗಳನ್ನು ಸಾಮಾನ್ಯ ಜೈವಿಕ ಪ್ರಕ್ರಿಯೆಗಳೆಂದು ಪರಿಗಣಿಸಲಾಗುವುದಿಲ್ಲ. ಬದಲಿಗೆ ಇವು ಅಸಾಮಾನ್ಯ ವೈದ್ಯಕೀಯ ಸ್ಥಿತಿಗಳನ್ನು ಅಧ್ಯಯನ ಮಾಡಲು ಪೂರಕವಾಗಿರುತ್ತವೆ. ವೈಜ್ಞಾನಿಕವಾಗಿ ಇವುಗಳನ್ನು ವೈದ್ಯಕೀಯ ವಿಸ್ಮಯಗಳು ಎಂದು ಕರೆಯಲಾಗುತ್ತದೆ. ಈ ಚರ್ಚೆಯು ಲೈಂಗಿಕ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ನೇರ ಲೈಂಗಿಕ ಸಂಪರ್ಕವಿಲ್ಲದಿದ್ದರೂ ಸಹ ಅಸುರಕ್ಷಿತವಾದ ನಿಕಟ ವರ್ತನೆಗಳು ಗರ್ಭಧಾರಣೆಗೆ ಕಾರಣವಾಗಬಹುದು ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ. ಆದ್ದರಿಂದ, ವೈದ್ಯಕೀಯ ತಜ್ಞರು ಲೈಂಗಿಕ ಆರೋಗ್ಯದ ಬಗ್ಗೆ ಸರಿಯಾದ ತಿಳುವಳಿಕೆ ಹೊಂದುವುದು ಮತ್ತು ಅನಪೇಕ್ಷಿತ ಗರ್ಭಧಾರಣೆಯನ್ನು ತಡೆಯಲು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಮುಖ್ಯ ಎಂದು ಸಲಹೆ ನೀಡುತ್ತಾರೆ. ಈ ವೈರಲ್ ಚರ್ಚೆಯ ಹಿಂದಿರುವ ಸಿದ್ಧಾಂತವು ಅತ್ಯಂತ ಅಚ್ಚರಿಯನ್ನುಂಟು ಮಾಡುತ್ತದೆ. ಇದರ ಪ್ರಕಾರ, ಬಾಲಕಿಯು ಓರಲ್ ಸೆ ನಕ್ಷತ್ರ ಚಿಹ್ನೆ ಕಸ್ನಲ್ಲಿ ತೊಡಗಿದ್ದಾಗ ವೀರ್ಯವು ಆಕೆಯ ಜೀರ್ಣಾಂಗ ವ್ಯವಸ್ಥೆಯನ್ನು ಪ್ರವೇಶಿಸಿರಬಹುದು. ಸಾಮಾನ್ಯವಾಗಿ ಜಠರದಲ್ಲಿರುವ ಆಮ್ಲಗಳು ವೀರ್ಯಾಣುಗಳನ್ನು ನಾಶಪಡಿಸುತ್ತವೆ. ಆದರೆ, ಈ ಪ್ರಕರಣದಲ್ಲಿ ಬಾಲಕಿಯ ಹೊಟ್ಟೆಯ ಭಾಗಕ್ಕೆ ಚಾಕುವಿನಿಂದ ಇರಿತಕ್ಕೊಳಗಾಗಿದ್ದರಿಂದ ಉಂಟಾಗಿದ್ದ ಆಳವಾದ ಗಾಯಗಳ ಮೂಲಕ, ಆ ವೀರ್ಯಾಣುಗಳು ಜೀರ್ಣಾಂಗ ವ್ಯೂಹದಿಂದ ಹೊರಬಂದು ನೇರವಾಗಿ ಕಿಬ್ಬೊಟ್ಟೆಯ ಕುಹರವನ್ನು ತಲುಪಿವೆ ಎನ್ನಲಾಗಿದೆ. ಅಲ್ಲಿಂದ ಅವು ಸಂತಾನೋತ್ಪತ್ತಿ ಅಂಗಗಳನ್ನು ಸೇರಿ ಅಂಡಾಣುವನ್ನು ಫಲವತ್ತಾಗಿಸಿವೆ ಎಂಬುದು ಒಂದು ವಾದ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಟ್ರಾಮಾ ಇಂಡ್ಯೂಸ್ಡ್ ನಾನ್-ಜೆನಿಟಲ್ ರೂಟ್ ಎಂದು ಕರೆಯಲಾಗಿದೆ. ಆದರೆ, ಈ ಸಿದ್ಧಾಂತವನ್ನು ವೈದ್ಯಕೀಯ ವಿಜ್ಞಾನವು ಅತ್ಯಂತ ಸಂಶಯದಿಂದ ನೋಡುತ್ತದೆ. ಸಾಮಾನ್ಯ ಜೈವಿಕ ಪ್ರಕ್ರಿಯೆಯಲ್ಲಿ ಗರ್ಭಧಾರಣೆಯು ಯೋನಿ ಮಾರ್ಗದ ಮೂಲಕ ಮಾತ್ರ ಸಾಧ್ಯ. ಈ ಅಸಹಜ ಮಾರ್ಗದ ಬಗ್ಗೆ ವಿಜ್ಞಾನಿಗಳು ಕೆಲವು ಪ್ರಮುಖ ಕಾರಣಗಳನ್ನು ನೀಡಿ ಇದು ಅಸಾಧ್ಯವೆಂದು ವಾದಿಸುತ್ತಾರೆ. ಹೊಟ್ಟೆಯಲ್ಲಿರುವ ತೀಕ್ಷ್ಣವಾದ ಆಮ್ಲಗಳು ವೀರ್ಯಾಣುಗಳನ್ನು ತಕ್ಷಣವೇ ನಾಶಪಡಿಸುತ್ತವೆ, ಅವು ಬದುಕುಳಿಯುವ ಸಾಧ್ಯತೆ ತೀರಾ ಕಡಿಮೆ.
ಮಾನವನ ಜೀರ್ಣಾಂಗ ವ್ಯವಸ್ಥೆ ಮತ್ತು ಸಂತಾನೋತ್ಪತ್ತಿ ವ್ಯವಸ್ಥೆಗಳ ನಡುವೆ ಯಾವುದೇ ನೇರ ಸಂಪರ್ಕವಿಲ್ಲ. ತೀವ್ರವಾದ ಗಾಯಗಳಿದ್ದರೂ ಸಹ, ವೀರ್ಯಾಣುಗಳು ಅಷ್ಟು ದೂರದವರೆಗೆ ಚಲಿಸಿ ನಿಖರವಾಗಿ ಅಂಡಾಣುವನ್ನು ಸೇರುವುದು ಪ್ರಾಯೋಗಿಕವಾಗಿ ಅಸಾಧ್ಯದ ಮಾತು ಎನ್ನುತ್ತಿದ್ದಾರೆ. ಇಂತಹ ವಿದ್ಯಮಾನಗಳು ಕೇವಲ ಅಪರೂಪದ ವೈದ್ಯಕೀಯ ಪ್ರಕರಣಗಳ ವರದಿಗಳಲ್ಲಿ ಸಿದ್ಧಾಂತದ ರೂಪದಲ್ಲಿ ಚರ್ಚೆಯಾಗಬಹುದೇ ಹೊರತು, ಸಾಮಾನ್ಯ ಸಂದರ್ಭಗಳಲ್ಲಿ ಇವು ಸಂಭವಿಸುವುದಿಲ್ಲ. ಇಂತಹ ಘಟನೆಗಳನ್ನು ಜಾಗತಿಕ ವೈದ್ಯಕೀಯ ಲೋಕವು ಒಂದು ವಿಲಕ್ಷಣ ಎಂದು ಪರಿಗಣಿಸುತ್ತದೆಯೇ ಹೊರತು, ಸಾಮಾನ್ಯ ಜೈವಿಕ ನಿಯಮವೆಂದಲ್ಲ. ವೈಜ್ಞಾನಿಕ ಆಧಾರವಿಲ್ಲದ ಇಂತಹ ಸುದ್ದಿಗಳು ಸಮಾಜದಲ್ಲಿ ತಪ್ಪು ತಿಳುವಳಿಕೆ ಮೂಡಿಸಬಾರದು ಎಂದು ತಜ್ಞರು ಎಚ್ಚರಿಸಿದ್ದಾರೆ.